ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಗೋಧಿ ಪಾಯಸ ಅಥವಾ ಗೋಧಿ ಹುಗ್ಗಿ ಮಾಡೋದು ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಹಾಲಿಲ್ದಂಗೆ ಮತ್ತು ಶುಗರ್ ಇಲ್ದಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಬ್ರೋಕನ್ ವೀಟ್ ಅಥವಾ ಗೋಧಿ ನುಚ್ಚು ಅಂತ ಹೇಳ್ತೀವಲ್ಲ, ಅದನ್ನು ಒಂದು ಮುಕ್ಕಾಲು ಬೌಲಷ್ಟು ತಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಥರ ಅದಕ್ಕೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ 2 ವಿಷಲ್ ಹಾಕ್ಸೋಣ. ಲಿಡ್ ಕ್ಲೋಸ್ ಮಾಡಿ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕಿ 1 ಅಥವಾ 2 ವಿಷಲನ್ನು ಹಾಕ್ಸ್ಕೊಳ್ಳಿ. ನಂತರ 1 ಬೌಲಷ್ಟು ಬೆಲ್ಲ, ಒಂದು ಮುಕ್ಕಾಲು ಬೌಲಷ್ಟು ಖರ್ಜೂರ, ತೆಂಗಿನಕಾಯಿ, ಏಲಕ್ಕಿ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತಗೊಳ್ಳೋಣ. ಗೋಡಂಬಿನ ಒಂದು 10-15 ನಿಮಿಷ ನೀರಲ್ಲಿ ನೆನೆ ಹಾಕಿ ನಂತರ ಬೆಲ್ಲನ ಕರಗಕ್ಕಿಡೋಣ. ಕರಗಿಸಿ ಅದರಲ್ಲಿ ಸ್ವಲ್ಪ ಕಲ್ಗಿಲ್ಲಿದ್ದರೆ ಸೋಸ್ಕೊಂಬಿಡೋಣ. ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಪುಡಿ ಮಾಡಿದಂಥ ತೆಂಗಿನಕಾಯಿಗೆ ಗೋಡಂಬಿ ಮತ್ತು ಏಲಕ್ಕಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಬೇಕಾದರೆ ಅದಕ್ಕೆ ನೀರು ಜಾಸ್ತಿ ಹಾಕಿ ಹಾಲು ಥರನೂ ತಗೋಬೋದು. ಇಲ್ಲಾಂದರೆ ಇದನ್ನೇ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡಿ ಸ್ವಲ್ಪ ನೀರು ಹಾಕಿ ಹಾಗೇನೂ ಡೈರೆಕ್ಟ್ ಹಾಕೋಬೋದು. ಇದಕ್ಕೆ ಹೇಳಿದ್ದು ನಾನು ಹಾಲನ್ನು ಯೂಸ್ ಮಾಡ್ತಾಯಿಲ್ಲ, ತೆಂಗಿನಕಾಯಿನ ಯೂಸ್ ಮಾಡಿ ಮತ್ತು ಅದಕ್ಕೆ ಗೋಡಂಬಿ ಏಲಕ್ಕಿನ ಹಾಕಿ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಇದು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಒಂದು ಕಡೆ ಇಡಿ. ನಂತರ ಬೆಲ್ಲದ ನೀರು ಚೆನ್ನಾಗಿ ಕುದ್ದ ನಂತರ ಇದನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಕೊಂಬಿಡಿ. ಇದರಲ್ಲಿ ಸ್ವಲ್ಪ ಕಲ್ಗಿಲ್ಲಿ ಇದ್ದರೆ, ಮರಳು ಕಲ್ಲು ಇದ್ದರೆ ಹೋಗುತ್ತೆ ಅಂತೇಳಿ ಇದು ಸೋಸ್ಕೊಂಡ ನಂತರ ಪಾತ್ರೆ ತೊಳೆದು ಮತ್ತೆ ಅದೇ ಪಾತ್ರೆನ ಇಡಿ. ಬೆಲ್ಲದ ರಸನ ಹಾಕಿ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬ್ರೋಕನ್ ವೀಟನ್ನು ಹಾಕಿ 1-2 ಕುದಿ ಚೆನ್ನಾಗಿ ಕುದಿಸಿ. ನೀವು ಎಲ್ಲ ಥರ ಪಾಯಸ ಮಾಡಿರ್ತೀರ, ಹೆಸರುಬೇಳೆ ಪಾಯಸ, ಆಮೇಲೆ ಶಾವಿಗೆ ಪಾಯಸ ಎಲ್ಲ ಮಾಡಿರ್ತೀರ. ಗೋಧಿ ನುಚ್ಚಿನ ಪಾಯಸನ ಈ ಥರ ವಿಶೇಷವಾಗಿ ಮಾಡಿ, ಇದನ್ನು ಗೋಧಿ ಹುಗ್ಗಿ ಅಂತಲೂ ಕರೀತಾರೆ, ಗೋಧಿ ಪಾಯಸ ಅಂತಲೂ ಕರೀತಾನೆ. ತುಂಬಾ ವಿಶೇಷವಾಗಿರುತ್ತೆ, ಟೇಸ್ಟಿ ಕೂಡ. ಈ ಥರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕಾಯಿನ ಹಾಕಿ ನಂತರ ಚೆನ್ನಾಗಿ ಕೈಯಾಡಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಿ ತಿರುತ್ತಾ ಇರಿ. ಸ್ವಲ್ಪ ಗಟ್ಟಿ ಆಯಿತು, ನೀರು ಅವಶ್ಯಕತೆ ಇದ್ದರೆ ನೀರನ್ನು ಹಾಕೋಬೋದು. ನೀವು ಮಿಕ್ಸಿ ಜಾರನ್ನು ತೊಳೆದಾಗ ಮತ್ತೆ ಹಾಲು ಥರನೇ ಬರುತ್ತೆ. ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಒಂದು ಮುಕ್ಕಾಲು ಬೌಲಷ್ಟು ಮಿಕ್ಸಿ ಜಾರದು ನೀರು ಹಾಕಿ ಚೆನ್ನಾಗಿ ಕೈಯಾಡಿ. ನೋಡಿ, ಈ ತಿಕ್ನೆಸ್ ಆದರೆ ಅಷ್ಟೇ ಸಾಕು. ನಿಮ್ಗೆ ಇನ್ನೂ ಸ್ವಲ್ಪ ತೆಳುವು ಬೇಕು ಅಂದರೆ ಇನ್ನೂ ಸ್ವಲ್ಪ ಮೇಲೆ ನೀರನ್ನು ಹಾಕೋಬೋದು. ಬೇಕಿದ್ದರೆ ಹಾಲು ಹಾಕೋಬೋದು. ನಿಮ್ಗೆ ಹಾಲು ಇಷ್ಟ ಇಲ್ಲ ಅಂದರೆ ನೀರು ಇದನ್ನು ಹಾಕೋಬೋದು. ನೋಡಿ, ಅದಕ್ಕೆ ಪಾಯಸ ರೆಡಿ ಆಯಿತು, ಗೋಧಿ ನುಚ್ಚಿನ ಪಾಯಸ. ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಟ್ಬಿಟ್ರೆ ಪಾಯಸ ರೆಡಿ. ಅದಕ್ಕೆ ಒಂದು ಬೌಲ್ ಇಡಿ. ನಂತರ 2 ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಖರ್ಜೂರ ಡೇಟ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ಗೋಧಿ ಪಾಯಸಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಗೋಧಿ ನುಚ್ಚಿನ ಪಾಯಸ ರೆಡಿ ಆಯಿತು. ಗೋಧಿ ನುಚ್ಚಿನ ಹುಗ್ಗಿ ಅಂತನಾದ್ರು ಹೇಳ್ಬೋದು, ಪಾಯಸ ಅಂತನಾದ್ರು ಹೇಳ್ಬೋದು. ಸಣ್ಣ ಕೆಚ್ಕೊಂಡಿರೋಂಥ ಡೇಟ್ಸನ್ನು ಹಾಕಿ ಒಂದು 2-3 ನಿಮಿಷ ತುಪ್ಪದಲ್ಲೇ ಹುರಿರಿ. ಹುರಿದಿರೋಂಥದ್ದನ್ನು ಗೋಧಿ ನುಚ್ಚಿನ ಪಾಯಸಕ್ಕೆ ಹಾಕಿ. ಈಗ ಬಿಸಿ ಬಿಸಿಯಾದ ಗೋಧಿ ನುಚ್ಚಿನ ಪಾಯಸ ರೆಡಿ ಆಯಿತು. ನಾನು ಹೇಳಿದ್ರೆ ಎಲ್ಲ ಥರ ಪಾಯಸನೂ ಮಾಡಿರ್ತೀರ. ಈ ಥರ ಗೋಧಿ ನುಚ್ಚಿನ ಪಾಯಸ ಆರೋಗ್ಯಕ್ಕೂ ಒಳ್ಳೆಯದಾದ್ರಿಂದ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಹಾಲು ಬೇಕಾಗಿಲ್ಲ, ನಾನು ಹೇಳಿದ್ರೆ ಯಾವುದು ಮಿಲ್ಕ್ ಮೇಡ್ ಬೇಕಿಲ್ಲ, ಹಾಗೆಯೇ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಯಾರಿಗೆಲ್ಲ ಈ ಗೋಧಿ ನುಚ್ಚಿನ ಪಾಯಸ ವಿಡಿಯೋ ಇಷ್ಟ ಆಯಿತು, ಸಬ್ಸ್ಕ್ರೈಬ್ ಆಗೋದಂತೂ ಮಡಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.